Date of birth. Okay. This is date of death. Ondina regular kala alla. Regular kala. So this is the table. Correct. ನಾವೆಲ್ಲ ಸ್ವಲ್ಪ ಮಧ್ಯ ಈ ಕಡೆ ಇದ್ದರೆ ನೀವಿನ್ನೂ ಇಲ್ಲಿ ಈ ಮೈಕ್ ಇರೋ ಇನ್ನು ಇಷ್ಟೇ SSLC ನಿಮ್ಮ ಲೈಫು ಏನಪ್ಪ ಇಷ್ಟಿದೆ ಆದರೆ ಇನ್ನೂ ಇಷ್ಟೊಂದಿದೆ ಅಂತ ಅನ್ಕೊಳ್ಳ. ಕರೆಕ್ಟ್. ನಾರ್ಮಲಿ ಅಟ್ಲೀಸ್ಟ್ ಒಂದು 100 ವರ್ಷ ಅಂತ ಈಗ ಸ್ಟೇಜ್ ಹತ್ರ 15-16 ಈ ರೇಂಜ್ ಇದೆ ಇದು. ಸೊ ಥಿಂಕ್ ದಟ್ ಯು ಹ್ಯಾವ್ ಸೋ ಮಚ್ ಆಫ್ ಲೈಫ್. ಕರೆಕ್ಟ್. ಸೊ ಟೈಮ್ ಈಸ್ ಈಕ್ವಲ್ ಟು ಲೈಫ್. ಇಫ್ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್ ಮೀನ್ಸ್ ಯು ಆರ್ ವೇಸ್ಟಿಂಗ್ ಯುವರ್ ಲೈಫ್. ಕ್ಲಾರಿಟಿ ತೊಗೊಂಬಿಡಿ ಫಸ್ಟ್. ಈ ಪ್ರಪಂಚ ಭೂಮಿ ಮುಂದಕ್ಕೆ ಹೋಗ್ತಾನೆ ಇರುತ್ತೆ, ಆದರೆ ಒನ್ ಫೈನ್ ಡೇ ದರ್ ಈಸ್ ಅನ್ ಎಂಡ್ ಫಾರ್ ಮೀ. ದರ್ ಈಸ್ ಅನ್ ಎಂಡ್ ಫಾರ್ ಮೀ. ಕರೆಕ್ಟ್. ಸುಮಾರು ಜನ ಆ ಲಾಸ್ಟ್ ಡೇವರೆಗೂ ಏನ್ರಿ ಆ ಲಾಸ್ಟ್ ಡೇವರೆಗೂ ಇಲ್ಲದೆ ಸ್ವಲ್ಪ ಬೇಗನೆ ಹೊರಟೋಗ್ತಾರೆ. ಮೇ ಬಿ ಫಾರ್ ಸೋ ಮೆನಿ ರೀಸನ್ಸ್. ಆದರೆ ನಾನು ಕೆಲವ್ರು ನೋಡಿದ್ದೀನಿ ನನ್ನ ಜೀವನದಲ್ಲಿ. ನಾನು 90 ವರ್ಷದಿಂದ 123 ವರ್ಷದ ವಯಸ್ಸಾಗಿರೋರನ್ನ ನೋಡ್ಬಿಟ್ಟೆ. ದಟ್ ಮೀನ್ಸ್ ವಾಟ್, ಇಲ್ಲಿ 90 ಇಯರ್ಸ್ ಇದ್ದಾರೆ, 120, 123 ಅವ್ರಿಗೆಲ್ಲ ನೋಡಿದ್ದೀನಿ. ಅವರು ದೇ ವರ್ ವೆರಿ ಆಕ್ಟಿವ್. ಈಗ ಈ ವಿಡಿಯೋನಲ್ಲಿ ಎಂಥೂಸಿಯಾಸಮು, ಎನರ್ಜಿ ಲೆವೆಲ್ಸು, ಖುಷಿ ಪಡಿ ಅಂತೆಲ್ಲ ಇತ್ತಲ್ಲ ಮೆಸೇಜು, ದಟ್ ಈಸ್ ದಿ ಸೀಕ್ರೆಟ್ ಆಫ್ ಯುವರ್ ಲೈಫ್ ಅಂತ. ಇಂಥವ್ರು ಏನಾಗ್ಬಿಡ್ತಾರೆ, ಅಲ್ಲೇ ಸಾಯ್ತಾರೆ. ಆದರೆ 60 ವರ್ಷಕ್ಕೆ ರಿಟೈರ್ ಆದ ದಿನ ಅರ್ಧ ಜನ 50% ಸೋತಿರ್ತಾರೆ. ಸರ್ ಇನ್ನೇನು ಸರ್ ನಮ್ದು ರಿಟೈರ್ ಆಗುತ್ತಲ್ಲ ಸರ್ ಅಂದ್ಬಿಟ್ಟು ಸತ್ತೋಗ್ತಾರೆ. ಆದರೆ ದೇರ್ ಆರ್ ವೆರಿ ಫ್ಯೂ ಪೀಪಲ್ ಹೂ ಡೈ ಆನ್ ದೇರ್ ಡೆತ್ ಡೇ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಕೆಲವರು ತುಂಬ ಕಾಯಿಲೆಯಿಂದ ಜೀವ, ಎಷ್ಟೊಂದು ಜನ ಮನೆಯವರು ನಮ್ಮಪ್ಪ ಬೇಗ ಸತ್ತೋಗ್ಲಿ, ಅಮ್ಮ ಬೇಗ ಸತ್ತೋಗ್ಲಿ, ವೆಜಿಟೇಬಲ್ ಥರ ಆಗ್ಬಿಟ್ಟಾರೆ. ನರ್ಸ್ ಕೊಟ್ಟು ಒಂಟು ಎಲ್ಲ ಬಾಚಿಸ್ಬೇಕು ಬೇಡ ಅಂತ ಅನ್ನೋ ಲೆವೆಲ್ಗೂ ಬರ್ತದೆ ಕೆಲವು ಸಲ. ಓಕೆ, ನಮ್ಗೆ ಯಾರಿಗೂ ಬೇಡ ಆಗಲ್ಲ. ನಾನು ಬದುಕಿರೋವರೆಗೂ ಚೆನ್ನಾಗಿ ಬದುಕಬೇಕು, ಟಿಲ್ ಮೈ ಲಾಸ್ಟ್ ಡೇ ನಾನು ಆ್ಯಕ್ಟಿವ್ ಆಗಿರಬೇಕು ಅಂದರೆ ಸಾಧ್ಯ ಇದೆ. ಕಾಯಿಲೆ ಬಂದರೂ ಸಾಧ್ಯತೆ ಇದೆ. ಅದಕ್ಕೆ ನಾನು ಶಾರದಾ ರಾಜು 75 ಆಪರೇಷನ್ಸ್ ಅವ್ರನ್ನ ನೋಡಿದ್ದೇನೆ. ಇನ್ನೊಬ್ಬಾಕೆ ಮಾರ್ಗ್ರೆಟ್ ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿ ವಿಡಿಯೋನಿದೆ. ಮಲ್ಟಿಪಲ್ ಸ್ಕ್ಲೆರೋಸಿಸ್ ಅಂತ ಒಂದು ಪ್ರಪಂಚದ ನಂಬರ್ 1 ಕಾಯಿಲೆ. ಆ ಕಾಯಿಲೆ ಬಂದಿರೋಳು ನನ್ನ ಹತ್ರ ಕಾನ್ಫಿಡೆಂಟಾಗಿ ಮಾತಾಡಿದ್ದಾರೆ. ಅರ್ಥ ಆಯ್ತಾ? ಎವ್ರಿಥಿಂಗ್ ಲೈಸ್ ಹಿಯರ್. ಮೈಂಡ್ ಸೆಟ್, ಮೈಂಡನ್ನು ನಾವು ಹಿಂಗೆ ಸೆಟ್ ಮಾಡ್ಕೋತೀವಿ ಅಂತ. ಇವತ್ತು ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಎಸ್ ಅಪ್ರಾಕ್ಸಿಮೇಟ್, ಎಸ್ ವಿ ಲಿವ್ ಹಿಯರ್, ವಿ ಲಿವ್ ಅಪ್ ಟು ಹಿಯರ್. ಸೊ ಇವತ್ತು ಇಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ. ನಾವೆಲ್ಲ ಸ್ವಲ್ಪ ಮಧ್ಯೆ ಇದ್ದೀವಿ. ಇಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ. ನೀವು ಇಲ್ಲಿರೋರೆಲ್ಲ ಒಂದು ಕಲ್ಪನೆ ಕೊಡ್ತಾ ಇದ್ದೀವಿ. ಈಗ ಇದು ವಾಪಸ್ ಬರುತ್ತೇನಪ್ಪ? ಕಳೆದೋಗಿರೋದು ವಾಪಸ್ ಬರುತ್ತಾ? ಏನು ಪೋಸ್ಟ್ ಮಾರ್ಟಮ್ ಮಾಡಿದ್ರು ಬರಲ್ಲ. ಬಟ್ ಇಫ್ ಯು ಡಿಸೈಡ್ ಟುಡೇ, ಇಲ್ಲಿಂದ ಆ ಲೈಫ್ ಅಲ್ಲಿವರೆಗೂ ನೋಡ್ತಾ ಇದ್ರೆ ಜಸ್ಟ್ ವಿಜುವಲೈಸ್ ಮಾಡಿ, ನಾನೊಂದು 100 ವರ್ಷ ಬದುಕ್ತೀನಿ, ನಾನು ಏನಾಗಿ ಬದುಕಬೇಕು. ಕೆಲವರು ಏನು ಮಾಡ್ತಾರೆ ಯೂತ್ಸು, ಇದು ಗೋಲ್ಡನ್ ಪೀರಿಯಡ್ ಅಂತೀನಿ. ಯಾವುದು ಗೋಲ್ಡನ್ ಪೀರಿಯಡು? 10th ಇಂದ 1 ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ. ಓಕೆ, ಇಲ್ಲಿಂದ ಇಲ್ಲಿಗೆ. ಓಕೆ, ಈ ಓದೋದನ್ನ ಚೆನ್ನಾಗಿ ಓದ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಟಾಪ್ ಪೋಸ್ಟ್ಗೆ ಹೋಗ್ತಾರೆ, IAS ಮಾಡ್ಕೋತಾರೆ. ಇಮ್ಯಾಜಿನ್, ಇದರಲ್ಲಿ ನಾನು ಸ್ವಲ್ಪ ಸ್ಮಾರ್ಟ್ ವರ್ಕ್ ಪ್ಲಸ್ ಹಾರ್ಡ್ ವರ್ಕ್ ಫ್ರಮ್ 10th ಸ್ಟ್ಯಾಂಡರ್ಡ್ ಟು ಹಿಯರ್. ಓದ್ಲ ಹೊಡೆಯೋದು ಇದ್ದೇ ಇರುತ್ತೆ, ಯಾವಾಗಾದ್ರೂ ಇದು ಮಾಡ್ಕೋಬೋದು. ಬಟ್ ನಾನು ಇಫ್ ಐ ಟೇಕ್ ದಿಸ್ ಪೀರಿಯಡ್ ಆಸ್ ಎ ಗೋಲ್ಡನ್ ಪೀರಿಯಡ್ ಆಫ್ ಮೈ ಲೈಫ್, ಇಲ್ಲಿ ಉಳಿದಿರೋ ಇಷ್ಟೂ ಲೈಫು ನೀವು ಆರಾಮಾಗಿ ವಾಟ್ ಎವರ್ ವೇ ಯು ವಾಂಟ್ ಟು ಲಿವ್ ಯು ಕ್ಯಾನ್ ಲಿವ್. ಫಾರ್ ಎಕ್ಸಾಂಪಲ್, ಸುಮಾರು ಯೂತ್ಸ್ ಏನು ಮಾಡ್ತಾರೆ ನಾನು ನೋಡ್ತಾ ಇದ್ದೀನಿ, ಇಲ್ಲಿ ಹೋಗ್ಬಿಡೋದು. ಇನ್ನು ಕೆಲವರು ಡಿಬೇಟ್ ಆಗೋಗ್ತಾರೆ. ಇದು ಸ್ಟ್ರೈಟ್ ರೋಡ್ ಹೋಗ್ಬೇಕು, ಅಲ್ಲಿ ಯಾವುದೋ ಹುಡುಗಿ ಇಷ್ಟ ಆಗೋದು, ಹುಡುಗ ಇಷ್ಟ ಆಗೋದ್ರು,
ಆ ಟೈಮಲ್ಲಿ ಸಾಮಾನ್ಯವಾಗಿ ಯಾರು ಆಗ್ತಾರೆ ಅಂದರೆ ಆಟೋ ಡ್ರೈವರು, ಪಂಕ್ಚರ್ ಶಾಪು, ಈ ಥರದವ್ರು ಆಗ್ತಾರೆ ನಾನು ನೋಡಿರೋದು ತುಂಬ. ಯಾಕೆ ನಿಮ್ಮ ಲೆವೆಲ್ಗೆ ಇನ್ಯಾವ ಸಿಗಲ್ಲ ಆಗ, ಕಾಂಚಿ ಪಿಂಚಿದಿಲ್ಲ. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು. ಯಾಕೆಂದ್ರೆ ಒಂದು ಕಾಲೇಜ್ ಹುಡುಗಿರೇ ಕೇಳಿದ್ವಿ ಪ್ರಶ್ನೆ, ನಮ್ಮ ಡಿಬೇಟ್ ಆಗಿ ಹೋಗ್ತೀವಿ. ಒಂದೆರಡು ಕಾಲೇಜ್ಗೆ ಹೋಗ್ತೀನಿ, ಸಾರ್ ಬರೀ ಹುಡುಗಿರು ಓದಕ್ಕೆ ಬರಲ್ಲ ಸರ್, ಬರೀ ಲವ್ ಮಾಡ್ಬಿಟ್ಟು ಅವ್ರಿಗೆಲ್ಲ ಸೆಟಲ್ಮೆಂಟ್ ಪ್ರಿನ್ಸಿಪಲ್ ಚೇಂಬರಲ್ಲಿ ಬರೀ ಇದೇ ಮಾಡ್ತಾ ಇದ್ದೀನಿ ಅಂತ ಒಂದು ಕಾಲೇಜ್ ಹೇಳೋದು. ಪ್ರಿನ್ಸಿಪಲ್ ಹೇಳಿದ್ರು ನನಗೆ ಬರೀ ಅವನ ಕತೆ ಇವಳ ಕತೆ ಇದು ಅಂತ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಲವ್ ಮಾಡಬೇಡಿ ಅಂತ ಹೇಳ್ತಾರೆ. ಈ ಪೀರಿಯಡ್ನಲ್ಲಿ ಚೆನ್ನಾಗಿ ಒಂದು ಲೆವೆಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ಲವ್ ಮಾಡಿದ್ರೆ ನೀವೊಂದು IAS ಆಫೀಸರ್ ಆಗ್ತೀರಾ, ಎಂಥವ್ರನ್ನ ಮದುವೆ ಆಗ್ತೀರಾ? ಅರ್ಥ ಆಗ್ತಾ ಇದೆಯಾ ಹೇಳ್ತಾ ಇರೋದು? ಐ ವಾಂಟ್ ಆಲ್ ಆಫ್ ಯು ಟು ಗೋ ಟು ದ ನೆಕ್ಸ್ಟ್ ಲೆವೆಲ್ ಅಂಡ್ ದೆನ್ ಟೇಕ್ ವಾಟ್ ಎವರ್ ಯು ವಾಂಟ್. ನಿಮ್ಮ ಇಡೀ ಲೈಫ್ ನಿಮ್ಮ ಕಂಟ್ರೋಲ್ಗೆ ಇರುತ್ತಾ ಇಲ್ವಾ? ಸೊ ದಟ್ಸ್ ವೈ ಸ್ಟೂಡೆಂಟ್ಸ್ ಲೈಫ್ ಈಸ್ ಗೋಲ್ಡನ್ ಪೀರಿಯಡ್, ಗೋಲ್ಡನ್ ಲೈಫ್. ಪ್ಲೀಸ್ ಫ್ರೆಂಡ್ಸ್, ನಾನು ಸುಮಾರು ಜನ ನೋಡಿದ್ದೀನಿ, ವೆರಿ ರೇರ್ ಡಿವೇಟ್ ಆದವರು ಟ್ರ್ಯಾಕಿಗೆ ಬರೋದು. ಈ ನಮ್ಮ ಬೆಂಗಳೂರಿನಲ್ಲಿ 2 ವೀಲರ್ ಅವರು ಅಡ್ಡಾದಿಡ್ಡಿ ಹೋಗ್ತಾರಲ್ಲ, ಹಂಗೆ ನಮ್ಮ ಲೈಫ್ ಆಗೋಗ್ತದೆ. ಆದರೆ ಟ್ರ್ಯಾಕ್ ಅಂದರೆ ಏನು ಗೊತ್ತಾ? ರೈಲ್ವೆ ಟ್ರ್ಯಾಕು. ರೈಲ್ವೆ ಟ್ರ್ಯಾಕ್ ಏನಾಗುತ್ತೆ, ಆ ಟ್ರ್ಯಾಕಲ್ಲೇ ಹೋಗುತ್ತೆ. ಕರೆಕ್ಟಾ? ಐ ವಾಂಟ್ ಆಲ್ ಆಫ್ ಯು ಟು ಹ್ಯಾವ್ ಸೆಲ್ಫ್ ಡಿಸಿಪ್ಲಿನ್ ಅಂಡ್ ಹ್ಯಾವ್ ದಿಸ್ ಟ್ರ್ಯಾಕ್ ಫಾರ್ ಯುವರ್ ಲೈಫ್. ಏನಾಯ್ತು ಅವಾಗ? ನನ್ಗೆ ಹೆಂಗ್ ಬೇಕೋ ಆ ಟ್ರ್ಯಾಕಲ್ಲಿ ಅಷ್ಟೇ ಹೋಗ್ತೀನಿ. ಕರೆಕ್ಟಾ? ಯಾರೇ ಸೈಡಲ್ಲಿ ಕರೀಲಿ, ಬಾ ಸ್ಕೂಲು ಕಾಲೇಜ್ಗೆ ಹೋದ್ಮೇಲೆ ಬಂಕ್ ಕೊಡೋದ್ಬಿಟ್ಟು ಪಿಕ್ಚರ್ ಹೋಗೋಣ, ಇಲ್ಲಿ ಹೊಸ ಮಾಲ್ ಬಂದಿದೆ, ಅದು ಬಂದಿದೆ. ನೋ ಸಾರಿ, ಐ ಆಮ್ ಇನ್ ದಿಸ್ ಟ್ರ್ಯಾಕ್. ಐ ವಾಂಟ್ ಟು ಬಿಕಮ್ ಎನ್ IAS ಆಫೀಸರ್, ಐ ವಾಂಟ್ ಟು ಸ್ಟಡಿ ಬಿಗ್, ಆರ್ ಐ ವಾಂಟ್ ಟು ಅರ್ನ್ ಫಸ್ಟ್ 1 lakh or 2 lakhs ಆಸ್ ಮೈ ಇನಿಷಿಯಲ್ ಸ್ಯಾಲರಿ. ನನ್ನ ಕೆಲಸ ಎಂಥ ಕೆಲಸಕ್ಕೆ ಸೇರ್ಬೇಕಂದ್ರೆ ಫಸ್ಟ್ ಹೋಗ್ತಾ ಇದ್ರೆ ಇವಾಗ 3 ಲಕ್ಷ 5 ಲಕ್ಷ ಎಲ್ಲ ತಿಂಗಳಿಗಿದೆ ಸ್ಯಾಲರಿ. ಸೀರಿಯಸ್ಲಿ ಐ ಆಮ್ ಟೆಲಿಂಗ್ ಯು. ನೀವು ಫೋಕಸ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ನಾನು ಬೆಳಿಲೇಬೇಕು, ನಾನು ಉದ್ಧಾರ ಆಗಲೇಬೇಕು ಅಂದ್ರೆ ಏನಾಯ್ತು? ಆಟೋಮೆಟಿಕಲಿ ದಿಸ್ ಈಸ್ ದ ಗೋಲ್ಡನ್ ಪೀರಿಯಡ್. ನೀವು ಆಮೇಲೆ ಇಲ್ಲಿ ಲವ್ ಮಾಡ್ಕೊತೀರಾ, ಕೆಲಸ ಬಿಡ್ತೀರಾ. ನಿಮಗೆ ಇಷ್ಟ ಅಂದ್ರೆ ಏನ್ ಮಾಡ್ತೀರಾ ಗೊತ್ತಾ? ನೀವು ಈ ಕೆಲಸ ಬೇಡ ಅಂದ್ರೆ 1 ಲಕ್ಷ ಎಕ್ಸ್ಟ್ರಾ ಕೊಡೋರ್ಗೆ ಹೋಗ್ತೀನಿ ಅಂತ ಹೋಗ್ತಾ ಇರ್ತೀರ. ಇಲ್ಲದೆ ಇದ್ರೆ ಸಾರ್ ಒಂದು ಕೆಲಸ ಕಟ್ಸಿ ಸಾರ್, ಒಂದು 10,000 ಕೊಟ್ಟರೆ ಸಾಕು ಸರ್, ಒಂದು 15,000 ಕೊಟ್ಟರೆ ಸರ್. ಇಂಜಿನಿಯರ್ಸ್ಗಳು 10-15,000 ಕೆಲಸ ಹುಡುಕ್ತವ್ರ ಕೆಲಸ. ವೈ? ಬಿಕಾಸ್ ದೇ ಲ್ಯಾಕ್ ನಾಲೆಡ್ಜ್ ಆರ್ ದ ಪರ್ಸೆಂಟೇಜ್. ಅವ್ರಿಗೆ ಗೊತ್ತಿಲ್ಲ. ಸಿ, ಅಗರ್ ಏನೇನು ಬೇಕು ನಮ್ಮ ಲೈಫಲ್ಲಿ ಅಂದರೆ ಒಂದು ಫಾರ್ಮುಲಾ ಕೊಡ್ತೀನಿ, ಇದ್ರ ಮೇಲೆ ವರ್ಕ್ ಮಾಡಿ ಈ ಪೀರಿಯಡಲ್ಲಿ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಇವತ್ತೇನು ವರ್ಕ್ ಮಾಡಬೇಕು, ಈ ಪೀರಿಯಡಲ್ಲಿ ಏನು ವರ್ಕ್ ಮಾಡ್ತೀನಿ, ಇವತ್ತು ತಕ್ಷಣಕ್ಕೆ ಏನು ವರ್ಕ್ ಮಾಡಬೇಕು ಅಂತ ಒಂದು ಪಾಯಿಂಟ್ ಬರೆಸ್ತೀನಿ. ಅದು ಬರ್ಕೊಳ್ಳಿ. SWOT. SWOT. What you have to work for today. And ಇನ್ನೊಂದು ಫಾರ್ಮುಲಾ, ವಾಟ್ ಯು ಹ್ಯಾವ್ ಟು ವರ್ಕ್ ಫಾರ್ ಟುಮಾರೋ ಟಿಲ್ ಯು ಆರ್ ಸಕ್ಸಸ್ಫುಲ್. SWOT ಅಂದರೆ ಸ್ಟ್ರೆಂತ್ಸ್, ವೀಕ್ನೆಸಸ್, ಆಪರ್ಚುನಿಟೀಸ್ ಅಂಡ್ ಥ್ರೆಟ್ಸ್. ಸ್ಟ್ರೆಂತ್ಸ್, ವೀಕ್ನೆಸಸ್, ಆಪರ್ಚುನಿಟೀಸ್ ಅಂಡ್ ಥ್ರೆಟ್ಸ್. ಓಕೆ, ಈಗ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಸ್ಟ್ರೆಂತ್ಸ್ ಅಂದ್ರೆ ಏನು? ನನ್ನ ಹತ್ರ ಏನು ಸಾಮರ್ಥ್ಯ ಇದೆ. ಫಾರ್ ಎಕ್ಸಾಂಪಲ್, ಪಬ್ಲಿಕ್ ಸ್ಪೀಕಿಂಗ್ ಈಸ್ ಮೈ ಸ್ಟ್ರೆಂತ್. ನಾ ಫಸ್ಟ್ 20 years ಆಫ್ ಮೈ ಲೈಫ್ ನನಗೆ ಗೊತ್ತಿರಲಿಲ್ಲ. ನಾನು 20ನೇ ವಯಸ್ಸಿನಲ್ಲೇ ಗೊತ್ತಾಗಿದ್ದು. ಅದು ಒಬ್ಬ ಲೆಕ್ಚರರು ಜಯಪ್ರಕಾಶ್ ಡಿಬೇಟಿಗೆ ಬರೋದು ಬಂದಿಲ್ಲ ಅಂತ ಹಿಡಿದು ತಳ್ಳಿದ್ದು. ನಾನು ಅಲ್ಲಿ ಹೋದೆ, ಒಬ್ಬರು ಪ್ರೈಸ್ ಕೊಟ್ಟರು. ಅವತ್ತಿಂದ ಇವತ್ತರೆಗೂ ಮಾತಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, 30 ವರ್ಷದಿಂದ ಕಲ್ತಿದ್ರು ಇವತ್ತು ಇನ್ನೂ ಏನು ಇಂಪ್ರೂವ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಬೇರೆ ಸ್ಪೀಕರ್ಸಿಂದ ನನ್ನ ಸ್ಪೀಕಿಂಗ್ ಸ್ಕಿಲ್ಸ್ ಚೆನ್ನಾಗಿದೆ. ಅಷ್ಟೇ ಅಲ್ಲ, ನನಗೆ ಲಕ್ಷಗಳಷ್ಟು ಕೊಟ್ಟು ಕ್ಲಾಸ್ ತಗೊಳಕ್ಕೆ ಬರ್ತಾರೆ, ಬರೀ ಮಾತು ಕಲ್ತ್ಕೊಳ್ಳೋಕ್ಕೆ. ನಿಮ್ಗೆ ಆಶ್ಚರ್ಯ ಆಗುತ್ತಲ್ಲ, ಒಬ್ಬೊಬ್ರು 1 ಲಕ್ಷ 2 ಲಕ್ಷ ಚಾರ್ಜ್ ಮಾಡ್ತೀನಿ ನಾನು. ಸೊ ಒಂದೇ ಒಂದು ಸ್ಕಿಲ್, ಅದಕ್ಕೆ ಮೇಡಮ್ ಇಷ್ಟ ಆಗಿದೆ, ಸ್ಕಿಲ್ಸ್ ಪೇಸ್ ಬಿಲ್ಸ್ ಅಂತ. ಸ್ಕಿಲ್ ಚೆನ್ನಾಗಿ ಕಲ್ತ್ಕೊಂಡ್ರೆ ಇಟ್ ಪೇಸ್ ಬಿಲ್ಸ್. ಸೊ ನಮ್ಗೆ ಸ್ಕಿಲ್ಸ್ ಜಾಸ್ತಿ ಮಾಡ್ಕೊಳ್ಳಿ ಇನ್ನೊಂದು, ಆಮೇಲೆ ಬರ್ತೀನಿ. ಈಗ ಎಸ್ ಆಯಿತು, ಸ್ಟ್ರೆಂತ್ಸ್ ಆಯಿತು. W ಅಂದರೆ ವೀಕ್ನೆಸ್. ಸರ್ ನನಗೇನೋ ಸರ್ ಯಾವುದೋ ಮ್ಯಾಥ್ಸ್ ವೀಕು ಸರ್, ಇಂಗ್ಲೀಷ್ ವೀಕು, ಅದ್ರ ಮೇಲೆ ವರ್ಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಟೈಮು, ಎಕ್ಸ್ಟ್ರಾ ಕ್ಲಾಸು, ವರ್ಕ್ ಆನ್ ದಟ್. ಕರೆಕ್ಟ್. ಆಪರ್ಚುನಿಟಿ,
ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಅನ್ ಆಪರ್ಚುನಿಟಿ ಫಾರ್ ಇವತ್ತು ಸ್ಕೂಲಲ್ಲಿ ಇದ್ರಿ, ನಿಮ್ಗೊಂದು ಅವಕಾಶ ಈ ಥರ ಕಲ್ಪಿಸಿದ್ರು. ಈ ಅವಕಾಶ ನಾವೆಷ್ಟು ಲಾಭ ಮಾಡ್ಕೊಂಡ್ವಿ. ಟಿ ಅಂದರೆ ಥ್ರೆಟ್ಸ್, ಅಪಾಯಗಳು, ಡೇಂಜರ್ಗಳು, ಚಾಲೆಂಜ್ಗಳು. ಚಾಲೆಂಜ್ ಯುವರ್ ಚಾಲೆಂಜಸ್ ಅಂತ. ಓಕೆ, ಸ್ಟ್ರೆಂಥನ್ ಯುವರ್ ಸ್ಟ್ರೆಂತ್ಸ್, ಕನ್ವರ್ಟ್ ಯುವರ್ ವೀಕ್ನೆಸ್ ಇಂಟು ಸ್ಟ್ರೆಂತ್ಸ್, ಐಡೆಂಟಿಫೈ ದಿ ಆಪರ್ಚುನಿಟೀಸ್ ಅಂಡ್ ಫೇಸ್ ದ ಥ್ರೆಟ್ಸ್ ಆಫ್ ಚಾಲೆಂಜಸ್. ಯು ಗಾಟ್ ಇಟ್? ಆಯ್ತು, ಇವತ್ತಿಗೆ ಇದು ವರ್ಕ್ ಮಾಡ್ಕೊಳ್ಳಿ. ಇವತ್ತು ಹೋಮ್ವರ್ಕ್ ಅದು. ಇವತ್ತಿಂದ ನೀವು ಅಚೀವ್ಮೆಂಟ್ ಮಾಡೋವರೆಗೂ, ಸ್ಟಡಿ ಎಜುಕೇಶನ್ ಮಾಡೋವರೆಗೂ ಒಂದು ಫಾರ್ಮುಲಾ ಬೇಕು. ವಾಟ್ ಈಸ್ ದಟ್ ಯು ಹ್ಯಾವ್ ಟು ಡೂ ಅಂದರೆ KASH ಫಾರ್ಮುಲಾ. KASH